ಕರೋನಾ ಅಥವಾ ಕೋವಿಡ್-19 ಅನ್ನುವಂತಹ ಮಹಾಮಾರಿ ವಿಚಾರ 2020ರಿಂದ 2022ರ ತನಕ ಈ ಮಹಾಮಾರಿ ಕೊಟ್ಟಂತಹ ಒಂದಷ್ಟು ಸಂಕಷ್ಟಗಳು ಏನೇನು ಅಂತಂದರೆ, ಒಂದು ಸಾವು ನೋವು, ಮತ್ತೊಂದು ಕಡೆ ವಿಪರೀತವಾಗಿ ಆರೋಗ್ಯ ಕ್ಷೀಣಿಸೋದು. ಇದು ನಿಧಾನಗತಿಯಾಗಿ ಏರಿಕೆ ಆಗ್ತಾ ಇದೆ ಈಗ ಮತ್ತೆ ರಾಜ್ಯದಲ್ಲಿ. ಎಲ್ಲೆಲ್ಲಿ ಅಂತಂದರೆ ಬಳ್ಳಾರಿಯಲ್ಲಿ 1, ಬೆಂಗಳೂರಲ್ಲಿ 32, ಬೆಂಗಳೂರು ಗ್ರಾಮಾಂತರದಲ್ಲಿ 1 ಕೇಸು, ಮೈಸೂರಿನಲ್ಲಿ 3, ವಿಜಯನಗರದಲ್ಲಿ ಒಬ್ಬರಿಗೆ ಸೋಂಕು ದೃಢವಾಗಿದೆ. ಅಷ್ಟಿಗಲ್ಲ, ದಕ್ಷಿಣ ಕನ್ನಡದಲ್ಲಿ ಒಬ್ಬರಿಗೆ ಕಾಣಿಸ್ಕೊಂಡಿದೆ ಈ ಮಹಾಮಾರಿ ಅನ್ನುವಂಥ ವೈರಸ್. ಇದು ಕರೋನಾ ರೂಪಾಂತರಿ. ಈ ಕರೋನಾ ರೂಪಾಂತರಿಯನ್ನ ಗಂಭೀರವಾಗಿ ಪರಿಗಣಿಸಿದೆ ಸರ್ಕಾರ. ಅಂದರೆ ಅದನ್ನು ಅಸಡ್ಡೆ ಮಾಡೋದು ಬೇಡ, ಯಾಕೆ ಬೇಕು, ಓಕೆ ಅದರ ಒಂದು ಎಫೆಕ್ಟು ಸ್ವಲ್ಪ ಕಮ್ಮಿ ಇರ್ಬೋದು, ಆದರೆ ಅದನ್ನು ಅಷ್ಟೊಂದು ನೆಗ್ಲೆಕ್ಟ್ ಮಾಡೋದು ಬೇಡ, ಸ್ವಲ್ಪ ಗಂಭೀರವಾಗಿ ಇಟ್ಕೊಳ್ಳೋಣ ಇದನ್ನು ಅಂಥೇಳಿ ಆರೋಗ್ಯ ಇಲಾಖೆಗೆ ಮುನ್ಸೂಚನೆ ಕೊಟ್ಟಿದೆ. ಜೊತೆಗೆ ರ್ಯಾಂಡಮ್ ಟೆಸ್ಟ್ ಮಾಡೋದಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡಿಸಿಕೊಳ್ಳಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಸಚಿವರು ರಿಯಾಕ್ಷನ್ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಎಲ್ಲ ಕಡೆ ಟೆಸ್ಟ್ಗಳನ್ನು ಮಾಡೋದಕ್ಕೆ ನಮ್ಮ ಇಲಾಖೆಯವರು ಕೂಡ ಹೇಳಿದ್ದೀವಿ. ಟೆಸ್ಟಿಂಗ್ ಕಿಟ್ಸ್ ಎಲ್ಲ ಬಹುತೇಕ ನಾಳಿದ್ರಲ್ಲಿ ಎಲ್ಲ ನಮ್ಮ ಸೆಂಟರ್ಸ್ಗೆ ಮುಟ್ತದೆ, RT-PCR ಕಿಟ್ಸ್ ಎಲ್ಲ. ಸೊ ಎಲ್ಲೆಲ್ಲಿ ಅವಶ್ಯಕತೆ ಇರುವಂಥ ಕಡೆ ಟೆಸ್ಟ್ ಮಾಡೋದಕ್ಕೆ ನಾವು ಹೇಳಿದ್ದೀವಿ. ವಿಶೇಷವಾಗಿ ಯಾರಿಗೆ ನಾನು ನಿನ್ನೆ ಹೇಳಿದಾಗೆ ಸಾರಿ ಕೇಸಸ್ಸು ಕಡ್ಡಾಯವಾಗಿ ಟೆಸ್ಟ್ ಮಾಡಬೇಕು, ನಮ್ಮ ಆಸ್ಪತ್ರೆಗಳಿರುವಂಥವ್ರನ್ನೂ ಟೆಸ್ಟ್ ಮಾಡಬೇಕು. ಮತ್ತು ಈ ILI ಅಂತ ಹೇಳ್ತಾರೆ, ಇನ್ಫ್ಲೂಯೆನ್ಸಾ ಲಿಂಕ್ಡ್ ಇಲ್ನೆಸಸ್ ಅಂತ. ಸೊ ಅದು ಅಂಥವರು ವಯೋವೃದ್ಧರಿಗೆ ಇದ್ದರೆ ಮತ್ತು ಮಕ್ಕಳಿಗಿದ್ದರೆ ಅಂಥವ್ರಿಗೆಲ್ಲನೂ ಕೂಡ ಟೆಸ್ಟ್ ಮಾಡಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಎಲ್ಲ ಕಡೆ ಟೆಸ್ಟ್ಗಳನ್ನು ಮಾಡೋದಕ್ಕೆ ನೋಡಿ, ಒಂದು ಕಾಲದಲ್ಲಿ ಮಹಾಮಾರಿ ಅಂತ ಹೆಸರು ತಗೊಂಡಂಥ ಈ ಕರೋನಾ ಮತ್ತೆ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದೆ. ಬರೀ ರಾಜ್ಯ ಮಾತ್ರ ಅಲ್ಲ, ರಾಜ್ಯದ IT ಸಿಟಿ ಬೆಂಗಳೂರಿನಲ್ಲಿ ಈ ಮಹಾಮಾರಿ ಕರೋನಾದ ರಣಕೇಕೆ ಆಗ್ತಾ ಇದೆ. ಓವರಾಲ್ ಕೇಸ್ಗಳ ಲೆಕ್ಕದಲ್ಲಿ ಬೆಂಗಳೂರದ್ದೇ ಸಿಂಹಪಾಲು, ಸುಮಾರು 34ರಿಂದ 36 ಕೇಸ್ಗಳು. ಈಗ ಮತ್ತಿಬ್ಬರಿಗೆ ಕೋವಿಡ್ ಸೋಂಕು ದೃಢವಾಗಿದೆ. ಮಲ್ಲೇಶ್ವರದ ಒಬ್ಬರು, ರಾಜಾಜಿನಗರದ ಮತ್ತೊಬ್ಬರು, ಇಬ್ಬರಿಗೆ ಕೋವಿಡ್ ಪಾಸಿಟಿವ್ ಬಂದಿದೆ. ಆದರೆ ಇವರಿಬ್ಬರದು ಯಾವುದೇ ಟ್ರಾವೆಲ್ ಹಿಸ್ಟ್ರಿ ಇಲ್ಲ, ಹಂಗಿದ್ರೂ ಕೋವಿಡ್ ಪಾಸಿಟಿವ್ ಬಂದಿದೆ. ಮಲ್ಲೇಶ್ವರದ 45 ವರ್ಷದ ಒಬ್ಬರು ವ್ಯಕ್ತಿಗೆ ಮತ್ತು ರಾಜಾಜಿನಗರದ 38 ವರ್ಷದ ವ್ಯಕ್ತಿ ಒಬ್ಬರಿಗೆ ಪಾಸಿಟಿವ್ ಬಂದಿದೆ. ಈಗ ಇಬ್ಬರು ಕೂಡ ಹೋಮ್ ಐಸೋಲೇಷನ್ನಲ್ಲಿದ್ದಾರೆ ಅವರವ್ರ ಮನೇಲಿ. ಅಷ್ಟಿಗೆಲ್ಲ ರಾಜ್ಯದಲ್ಲಿ ಇವತ್ತಿನಿಂದ ಕೋವಿಡ್ ಟೆಸ್ಟ್ ಕೂಡ ಆರಂಭ ಆಗ್ತಾ ಇದೆ. ಈಗಾಗಲೇ ಸರ್ಕಾರ ಅದಕ್ಕೆ ಬೇಕಾದಂಥ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಂಡಾಗಿದೆ. ಜೊತೆಗೆ ಅಸಡ್ಡೆ ಬೇಡ ಅಂತ, ಇದು ಕರೋನಾ ಅಲರ್ಟ್ ಅಂತ ಇದೆ ನೋಡಿ ಹೆಸರು. ಕರೋನಾ ಅಲರ್ಟ್ ಅಂತಂದರೆ ಅದಕ್ಕೆ ಅಂತ ಒಂದು ಮಹಾಮಾರಿ ಅನ್ನುವಂಥ ಪಟ್ಟ ಇದೆ. 2020ರಿಂದ 2022ರಲ್ಲಿ ಕೊಟ್ಟಂತಹ ಒಂದು ರೋಧನೆ ಇದೆಯಲ್ಲ ಈ ಕೊರೋನಾ. ಲಾಕ್ಡೌನ್ ನೋಡಿದ್ವಿ ನಾವು, ಆಮೇಲೆ ಕರೋನಾ ಬಂದವರು ಕೇಳಿ ಕರೋನಾ ಹಿಂಗಿತ್ತು ಎಫೆಕ್ಟು ಅಂತ ಗೊತ್ತಾಗುತ್ತೆ. ಅದು ಕೊಟ್ಟಂಥ ನರಕ ಯಾತನೆ ಇದೆಯಲ್ಲ, ಅದು ಹೇಳತ್ತೀರದ್ದು. ಮಲ್ಕೊಂಡು ಬೇರೆ ಮುಗೀತು, ಎದ್ದೇಳಕ್ಕಾಗ್ತಾ ಇರಲಿಲ್ಲ, ಸ್ಮೆಲ್ಲು ಬರ್ತಾ ಇರಲಿಲ್ಲ, ಆಮೇಲೆ ನೆಗಡಿ, ಆಮೇಲೆ ಉಸಿರಾಡೋಕ್ಕಾಗ್ತಾ ಇರಲಿಲ್ಲ, ಆಮೇಲೆ ವಿಪರೀತವಾಗಿ ಕೆಮ್ಮು. ಸೊ ಎಲ್ಲ ಸೇರಿ ಒಂದು ರೀತಿಯಾಗಿ ನರಕ ಯಾತನೆಯನ್ನು ಅನುಭವಿಸುವಂಥವು ಮಾಡಿಬಿಟ್ಟಿತ್ತು ಈ ಕೊರೋನಾ ಅನ್ನುವಂಥ ಮಹಾಮಾರಿ. ಆಮೇಲೆ ಎಷ್ಟೋ ಜನರ ಸಾವು ನೋವಿಗೂ ಕಾರಣವಾಗಿತ್ತು. ಅಂತಹ ಕರೋನಾ, ಅಂತಹ ಬ್ಯಾಡ್ ಹಿಸ್ಟ್ರಿ ಇರೋವಂಥ ಕರೋನಾ ಈಗ ಮತ್ತೆ ಬರ್ತಾ ಇದೆ ಅಂತಂತಂದರೆ, ಕರೋನಾ ಬಂದಿತ್ತಲ್ಲ ಅವ್ರಿಗೆ ಆ ಭಯ ಶುರುವಾಗ್ತಾ ಇದೆ. ಆಗ ಹಿಂಗಾಗಿತ್ತು, ನನಗೆ ಹಿಂಗೆ ಪಾಸಿಟಿವ್ ಬಂದಿತ್ತು, ಹಿಂಗೆಲ್ಲ ಎಫೆಕ್ಟ್ ಆಗಿತ್ತು, ಈಗ ಮತ್ತೆ ಬಂದರೆ ಇನ್ನೇನೇನು ಆಗುತ್ತೋ ಹೀಗನ್ನುವಂಥ ಭಯ ಅವರಲ್ಲಿರುತ್ತೆ. ಆದರೆ ಯಾರಿಗೆ ಕರೋನಾ ಬಂದಿರಲಿಲ್ಲ ಅಥವಾ ಸಣ್ಣ ಪುಟ್ಟ ನೆಗಡಿ, ಕೆಮ್ಮು, ಜ್ವರ ಬಂದಿತ್ತು ಅವರಿಗೆಲ್ಲ ಬೇಗ ಹೋಗ್ಬಿಡ್ತು. ಅವರಿಗೆ ಕರೋನಾ ಅಂತಂದರೆ ಅಸಡ್ಡೆ ಆಗಿಬಿಟ್ಟಿದೆ. ಎಲ್ಲ ಅದು ಕೊರೋನಾ ಏನೂ ಮಾಡೋದಿಲ್ಲ, ಸುಮ್ಮನೆ ಅದೆಲ್ಲ ಯಾಕೆ ಹಾಗೆ ಹಿಂಗೆ ಲೈಟಾಗಿ ತೊಗೋಬೇಕು, ಟ್ಯಾಬ್ಲೆಟ್ ತಗೊಂಡ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ ಅಂತ ಅವರವರೇ ಡಾಕ್ಟರ್ ಆಗಿಬಿಡೋದು. ಅದು ಬೇಡ ಅಂತೇಳಿ ಸರ್ಕಾರ ಈಗ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳೋಕೆ ಮುಂದಾಗಿದೆ. ಏನಾದರೂ ಸಿಂಪ್ಟಮ್ಸ್ ಕಂಡು ಬಂದರೆ ದಯವಿಟ್ಟು ಟೆಸ್ಟ್ ಮಾಡಿಸ್ಕೊಳ್ಳಿ ಹೀಗನ್ನುವಂಥ ಸೂಚನೆಯನ್ನು ಕೊಡಲಾಗ್ತಾ ಇದೆ.